ಸ್ನೇಹಿತರೆ ನಮಸ್ಕಾರ. ಗ್ಲಾಮರ್ ಡಿಜಿಟಲ್ ಸ್ಟುಡಿಯೋ ಚಾನಲ್ಗೆ ಸ್ವಾಗತ. ಇರತಕ್ಕಂಥ ಹೂಗಳು ಪ್ರತಿಯೊಬ್ಬರನ್ನು ಆಕರ್ಷಿಸ್ತವೆ. ಈ ಹೂಗಳನ್ನು ನಿಮ್ಮ ಕ್ಯಾಮರಾದ ಮೂಲಕ ಸೆರೆ ಹಿಡಿದು ಚೆನ್ನಾಗಿ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಫೋಟೋಗ್ರಫಿ ಆಸಕ್ತರಿಗೆ ಫ್ಲವರ್ ಫೋಟೋಗ್ರಫಿ, ಹೂಗಳ ಫೋಟೋಗ್ರಫಿಯನ್ನು ಯಾವ ರೀತಿ ಮಾಡೋದು ಹೇಳುವಂಥ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೂಗಳು ಪ್ರತಿಯೊಬ್ಬರನ್ನು ಆಕರ್ಷಿಸ್ತವೆ. ದುಂಬಿಗಳನ್ನು ಮಾತ್ರ ಅಲ್ಲ, ನಿಸರ್ಗದ ಪ್ರತಿಯೊಬ್ಬರು ಕೂಡ ಹೂಗಳನ್ನು ನೋಡೋ ಜೊತೆಗೆ ಇದನ್ನು ಸೆರೆ ಹಿಡಿದು ಮನೆಯಲ್ಲಿ ಎಲ್ಲೋ ಫ್ರೇಮ್ ಹಾಕೋಣ ಅಥವಾ ಅದನ್ನು ನಮ್ಮ ಆಲ್ಬಮಲ್ಲಿ ಇಟ್ಕೊಳ್ಳೋಣ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಎಲ್ಲರೂ ಕೂಡ ಚೆನ್ನಾಗಿ ಫೋಟೋ ತೆಗೆಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಒಂದು ವಿಧಾನಗಳನ್ನು ನೀವು ಅನುಸರಿಸಿದರೆ ಚೆನ್ನಾಗಿ ಫೋಟೋಗಳನ್ನು, ಫ್ಲವರ್ಸ್ ಇದನ್ನು ತೆಗೆಯೋದಕ್ಕೆ ಸಾಧ್ಯ ಆಗ್ತದೆ. ಈ ವಿಡಿಯೋದ ಮೂಲಕ ನಿಮಗೆ ಉತ್ತಮವಾಗಿ ಫ್ಲವರ್ಗಳದ್ದು ಯಾವ ರೀತಿ ಮಾಡೋದು ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಫ್ಲವರ್ ಫೋಟೋಗ್ರಫಿಯನ್ನು ನೀವು ಸಾಮಾನ್ಯ ನಿಮ್ಮ ಕೈಲಿರ್ತಕ್ಕಂಥ ಮೊಬೈಲಿಂದ ಹಿಡಿದು ಯಾವುದೇ ಕ್ಯಾಮರಾದಲ್ಲಿ ಕೂಡ ಮಾಡ್ಬೋದು. ಆದರೆ ನಾನು ನಿಮಗೆ ಚೆನ್ನಾಗಿ ಫೋಟೋ ಬರಬೇಕು ಅಂದರೆ ಎನಿ DSLR ಕ್ಯಾಮರಾವನ್ನು ಬಳಕೆ ಮಾಡಿ ಹೇಳುವಂಥ ಒಂದು ಸಲಹೆಯನ್ನು ಇಲ್ಲಿ ನೀಡ್ತಾ ಇದ್ದೇನೆ. ನಾವೀಗ ದಕ್ಷಿಣ ಕನ್ನಡದ ಜೀವ ನದಿಯಾಗಿರ್ತಕ್ಕಂಥ ನೇತ್ರಾವತಿ ನದಿಯ ದಡದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇವೆ. ಕುದುರೆ ಮುಖದಲ್ಲಿ ಹುಟ್ಟುವಂಥ ಈ ನದಿ ಮಂಗಳೂರಿನಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ನಮ್ಮ ಮನೆ ಪಕ್ಕದಲ್ಲಿರತಕ್ಕಂಥ ಈ ನೇತ್ರಾವತಿ ನದಿಯ ದಡದಲ್ಲಿ ಕೂತ್ಕೊಂಡು ನಿಮಗೆ ಫ್ಲವರ್ ಫೋಟೋಗ್ರಫಿ ಯಾವ ರೀತಿ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನೀವು ಮೊಬೈಲು ಅಥವಾ ಸ್ಮಾಲ್ ಕಾಂಪ್ಯಾಕ್ಟ್ ಕ್ಯಾಮರಾವನ್ನು ಬಳಕೆ ಮಾಡಿಕೊಂಡು ಕೂಡ ಫೋಟೋವನ್ನು ತೆಗಿಬೋದು, ಫ್ಲವರ್ ಫೋಟೋಗ್ರಫಿಯನ್ನು. ಆದರೆ ಅಷ್ಟು ಅದ್ಭುತವಾದ ರಿಸಲ್ಟ್ ನಿಮಗೆ ಬರೋದಿಲ್ಲ. ಅದಕ್ಕಾಗಿ ಎನಿ DSLR ಕ್ಯಾಮರಾವನ್ನು ನೀವು ಯೂಸ್ ಮಾಡಬೇಕು. ಯೂಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಯಾರು ಆಟೋ ಮೋಡನ್ನು ದಯವಿಟ್ಟು ಬಳಕೆ ಮಾಡ್ಕೊಳಕ್ಕೆ ಹೋಗಬೇಡಿ. ಅವಾಗೇನಾಗುತ್ತೆ, ಲೈಟ್ ಚೆನ್ನಾಗಿ ಕಂಟ್ರೋಲಾಗಿ ಬಿಡೋದಿಲ್ಲ. ಫ್ಲವರ್ನ ಪಗಳೆಗಳ ಮೇಲೆ ಅದರ ಬೆಳಕು ಬಿದ್ದಾಗ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಅದರ ಬಣ್ಣ, ವಿನ್ಯಾಸಗಳು ಸಿಗೋದಿಲ್ಲ. ಆ ಕಾರಣಕ್ಕಾಗಿ ನೀವು ಮ್ಯಾನ್ಯುವಲ್ ಮೋಡನ್ನೇ ಬಳಕೆ ಮಾಡಬೇಕು. ಹಿಂದೆ ನಾನು ವಿಡಿಯೋದಲ್ಲಿ ಮ್ಯಾನ್ಯುವಲ್ ಮೋಡನ್ನು ಯಾವ ರೀತಿ ಬಳಕೆ ಮಾಡೋದನ್ನು ಹೇಳಿದ್ದೀನಿ, ಅದನ್ನು ನೀವು ಇಲ್ಲಿ ಅಪ್ಲೈ ಮಾಡಿ. ಫ್ಲವರ್ ಫೋಟೋಗ್ರಫಿಯನ್ನು ಮಾಡುವ ಸಂದರ್ಭದಲ್ಲಿ ನೀವು ವೈಡ್ ಲೆನ್ಸ್ಗಳನ್ನು ಬಳಕೆ ಮಾಡಬಹುದು. ಇದು ಒಂದು ಆಪ್ಷನ್. ಎರಡನೇ ಆಪ್ಷನ್, ನಿಮಗೆ ಮ್ಯಾಕ್ರೋ ಲೆನ್ಸ್ಗಳನ್ನು ಕೂಡ ಬಳಕೆ ಮಾಡಬಹುದು. ಮ್ಯಾಕ್ರೋ ಲೆನ್ಸ್ಗಳು ನಿಮಗೆ ಮಾರುಕಟ್ಟೆಯಲ್ಲಿ ಸಿಗ್ತವೆ, ದರ ಸ್ವಲ್ಪ ದುಬಾರಿಯೇ ಇದೆ. ಆ ರೀತಿ ನಿಮಗೆ ಬಳಕೆ ಮಾಡೋಕ್ಕೆ ಆಗೋದಿಲ್ಲ ಅನ್ನೋವರಿಗೆ ವೈಡ್ ಲೆನ್ಸ್ಗಳಿಗೆ ಬಳಕೆ ಮಾಡತಕ್ಕಂಥ ಕ್ಲೋಸಪ್ ಆಗಿರತಕ್ಕಂಥ ಲೆನ್ಸ್ಗಳು ನಿಮಗೆ ಸಿಗ್ತವೆ. ಈ ರೀತಿಯ ಲೆನ್ಸ್ಗಳನ್ನು ನೀವು ವೈಡ್ ಲೆನ್ಸಿನ ಎದುರುಗಡೆಗೆ ಹಾಕ್ಕೊಂಡು ಬಳಕೆ ಮಾಡಬಹುದು. ಅದು ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಲೆನ್ಸ್ಗಳು ಕಿಟ್ಟೆ ಸಿಗುತ್ತೆ, ಭಾಳ ಏನು ದರ ಇಲ್ಲ ಅದಕ್ಕೆ. ಅದನ್ನು ಬಳಕೆ ಮಾಡಿಕೊಂಡು ನೀವು ಉತ್ತಮವಾದಂಥ ಚಿತ್ರಗಳನ್ನು ತೆಗಿಬೋದು. ಸಾಮಾನ್ಯವಾಗಿ ಯಾರಿಗಾದರೂ ನನಗೆ ಮ್ಯಾನ್ಯುವಲ್ ಮೋಡಲ್ಲಿ ಫೋಟೋ ತೆಗಿಯೋಕ್ಕೆ ಆಗೋದಿಲ್ಲ ಅನ್ನುವಂಥ ಭಯ ಇರ್ಬೋದು. ಅಂಥವ್ರು ನೀವೇನು ಮಾಡ್ಬೋದು ಹೇಳಿದರೆ, DSLR ಕ್ಯಾಮರಾಗಳಲ್ಲಿ ಮ್ಯಾಕ್ರೋ ಮೋಡ್ ಇರುತ್ತೆ ಅಥವಾ ಫ್ಲವರ್ ಈ ತೆಗೆಯತಕ್ಕಂಥ ಮೋಡ್ಗಳಿರ್ತವೆ. ಅದನ್ನು ಬಳಕೆ ಮಾಡ್ಕೊಳ್ಳಿ. ಅದನ್ನು ಬಳಕೆ ಮಾಡ್ಕೊಳ್ಳೋಂಥ ಅವರು ಅಲ್ಲಿ ಯಾವ ರೀತಿ ಬಳಕೆ ಆಗಿದೆ, ಶಟರ್ ಸ್ಪೀಡ್ ಯಾವುದಾಗಿದೆ ಅಥವಾ ಅಪರ್ಚರ್ಸ್ ಯಾವ ರೀತಿ, ISO ಯಾವುದು ಬಳಕೆ ಆಗಿದೆ ನೋಡ್ಕೊಳ್ಳಿ. ಅದನ್ನು ಒಂದು 10-15 ಅಥವಾ ಒಂದು 20 ಫ್ಲವರ್ಗಳಿಗೆ ನೀವು ಅಪ್ಲೈ ಮಾಡಿದ ನಂತರ ನೀವೇ ಮ್ಯಾನ್ಯುವಲ್ ಮೋಡನ್ನು ಬಳಕೆ ಮಾಡೋದನ್ನು ಕಲ್ತ್ಕೊಳ್ಳಿ. ಅದರ ಮೂಲಕ ನೀವು ಉತ್ತಮವಾದಂಥ ರಿಸಲ್ಟನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ನೀವಿಲ್ಲಿ ನೋಡ್ತಿರತಕ್ಕಂಥದ್ದು 52 mm ಕ್ಲೋಸಪ್ ಮ್ಯಾಕ್ರೋ ಲೆನ್ಸ್. ಇದನ್ನು ವೈಡ್ ಲೆನ್ಸ್ಗಳ ಜೊತೆ ನೀವು ಬಳಕೆ ಮಾಡ್ಕೊಳ್ಳಿ. ಕಿಟ್ಟೆ ಸಿಗುತ್ತೆ ನಿಮಗೆ, 4-5 ಇದರ ಸೆಟ್ಟೆ ಸಿಗುತ್ತೆ. ಎಷ್ಟು ಬೇಕು ಅದನ್ನು ನೀವು ವೈಡ್ ಲೆನ್ಸ್ನ ಎದುರುಗಡೆಗೆ ಬಳಕೆ ಮಾಡಿಕೊಂಡು ಫೋಟೋವನ್ನು ತೆಗಿಬೋದು. ಆಗ ನಿಮಗೆ ಮ್ಯಾಕ್ರೋ ರೀತಿಯಲ್ಲಿ ಉಳಿದ ಕೆಲವು ಪಾರ್ಟ್ಗಳು ಮಾತ್ರ ಶಾರ್ಪ್ ಬಂದು ಉಳಿದದ್ದು ಬ್ಲರ್ ಆಗುತ್ತೆ. ಆರ್ಡಿನರಿಯಲ್ಲಿ ನಿಮಗೆ ಈ ಗಿಡ ಏನಿದೆ ಈ ರೀತಿ ಕಾಣಿಸ್ತಾ ಇದೆ. ನೀವು ಇದನ್ನು ಕ್ಲೋಸಪ್ ಕಿಟ್ ಹಾಕ್ಕೊಂಡು ಹಾಕಿದಾಗ ನಿಮಗೆ ದೊಡ್ಡ ಕಾಣಿಸ್ತದೆ ನಿಮಗೆ. ಎಸ್ ನೋಡಿ, ಇಲ್ಲಿ ಈ ರೀತಿ ಇದ್ದರೆ ವೈಡ್ ಲೆನ್ಸ್ನ ಎದುರುಗಡೆ ನೀವು ಬಳಕೆ ಮಾಡುವಂಥದ್ದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ. ಈ ರೀತಿಯ ಲೆನ್ಸ್ ಇದನ್ನು ಬಳಕೆ, ಕ್ಲೋಸಪ್ ಕಿಟ್ಟನ್ನು ಬಳಸ್ಕೊಂಡು ಉತ್ತಮವಾದಂಥ ಫಲಿತಾಂಶವನ್ನು ಇಲ್ಲಿ ಸ್ಪಷ್ಟವಾಗಿ ನೋಡಿಬಿಟ್ರೆ ನಿಮಗೆ ಕಾಣಿಸುತ್ತೆ. ಇಮೇಜ್ ಮಾತ್ರ ನಿಮಗೆ ಸ್ಪಷ್ಟವಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ಹಿಂಬದಿಯ ಪಾರ್ಟ್ ನಿಮಗೆ ಬ್ಲರ್ ಆಗಿದೆ, ಬ್ಯಾಕ್ಗ್ರೌಂಡ್ ಬ್ಲರ್ ಆಗಿದೆ.
ಹೂಗಳ ಫೋಟೋವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನೀವು ಕೆಲವೊಂದು ಟಿಪ್ಸ್ಗಳನ್ನು ಅಥವಾ ಕೆಲವೊಂದು ಅಂಶಗಳನ್ನು ನೀವು ಗಮನದಲ್ಲಿಟ್ಕೋಬೇಕು. ಒಂದು, ಯಾವುದೇ ಕಾರಣಕ್ಕೂ ಹೂವಿನ ಮೇಲೆ ಸೂರ್ಯನ ಕಿರಣಗಳು ಸನ್ರೈಸ್ ಬೀಳದಂಗೆ ನೋಡ್ಕೊಳ್ಳಿ. ಇದ್ದ ಸಂದರ್ಭದಲ್ಲಿ ಏನಾಗುತ್ತೆ, ನಿಮಗೆ ಕಲ್ಲರು ಶೇಡ್ ಆಗುತ್ತೆ, ಚೆನ್ನಾಗಿ ಬರೋದಿಲ್ಲ. ನಿಮಗೆ ಒಂದು ಅನುಕೂಲವಾಗಿರತಕ್ಕಂಥ ಯಾವುದೇ ಫ್ಲವರ್ ಫೋಟೋಗ್ರಫಿ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಅಪ್ ಟು 8, 8:30, 9 ಗಂಟೆವರೆಗೆ, ಬೆಳಗ್ಗೆ 6:30ಇಂದ, ಅಥವಾ ಸಂಜೆ 4 ಗಂಟೆ ನಂತರ ಒಂದು 5-6 ಗಂಟೆವರೆಗೆ ಬಳಕೆ ಮಾಡ್ಕೋಬೋದು. ಇದಕ್ಕೆ ಬೇಕಾದಂತಹ ಸಂದರ್ಭಕ್ಕೆ ಅನುಕೂಲವಾಗಿ ಶಟರ್ ಸ್ಪೀಡು, ಅಪರ್ಚರ್ ಸೈಜನ್ನು ಸೆಟ್ ಮಾಡ್ಕೊಳ್ಳಿ. ಅಥವಾ ನಿಮಗೆ ಯಾವುದೇ ಗಾರ್ಡನ್ಗಳಲ್ಲಿ ಯಾವುದೇ ರೀತಿಯ ಸೂರ್ಯನ ಬೆಳಕು ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ವೇಳೆ ಕೂಡ ಫೋಟೋವನ್ನು ಮಾಡಬಹುದು. ಯಾವುದೇ ಫೋಟೋವನ್ನು ತೆಗೆಯತಕ್ಕಂಥ ಸಂದರ್ಭದಲ್ಲಿ ನೀವು ಫೋಕಸನ್ನು ಸಬ್ಜೆಕ್ಟ್ ಫ್ಲವರಿಗೆ ಮಾಡುವ ಜೊತೆಗೆ ಬ್ಯಾಕ್ಗ್ರೌಂಡನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಿ. ಅಥವಾ ಒಂದು ವೇಳೆ ಬರೀ ಫ್ಲವರ್ಗಳನ್ನು ನೀವು ತೆಗೋತೀರಿ ಅನ್ನೋದಾದರೆ ಆ ಫ್ಲವರ್ನ ಯಾವುದಾದರೂ ಒಂದು ಭಾಗಕ್ಕೆ ನೀವು ಫೋಕಸ್ ಮಾಡಿ ಮ್ಯಾಕ್ರೋ ರೀತಿಯಲ್ಲಿ ಫೋಟೋವನ್ನು ತೆಗೆಯುವುದಕ್ಕೆ ಪ್ರಯತ್ನ ಪಡಬಹುದು. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂದರೆ, ಫ್ಲವರ್ಗಳನ್ನು ಬಹುತೇಕರು ಫೋಟೋ ತೆಗಿತಾರೆ, ಅಂದರೆ ಫ್ಲ್ಯಾಟ್ ಆಗಿ ತೆಗಿತಾರೆ. ಆ ರೀತಿ ಮಾಡಬಾರ್ದು. ನೀವು ಎಫೆಕ್ಟ್ಗಳನ್ನು ಕೊಡಬೇಕು. ಅದರ ಹೈಟು ಅಥವಾ ನಿಮಗೆ ಫ್ರಂಟಿಗೆ ಬಂದು ಅದು ಏನೋ ಅದರ ಪ್ಯಾಟಲ್ಸ್ ಏನಿದೆ ಅದು ಬಂದು ನಿಮಗೆ ತಾಗುವ ರೀತಿಯಲ್ಲಿ ತೆಗಿಬೇಕು. 3D ಎಫೆಕ್ಟನ್ನು ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಅದಕ್ಕೆ ಆ್ಯಂಗಲ್ಗಳಿಗೆ ಸ್ವಲ್ಪ ಫ್ಲ್ಯಾಟನ್ನು ಈ ರೀತಿ ಸ್ವಲ್ಪ ಆ್ಯಂಗಲ್ಗಳನ್ನು ನೀವು ಕ್ಯಾಮರಾವನ್ನು ಬದಲಾವಣೆ ಮಾಡಿದಾಗ ಉತ್ತಮವಾಗತಕ್ಕಂಥ ರಿಸಲ್ಟ್ ನಿಮಗೆ ಸಿಗ್ತದೆ. ಈ ವಿಡಿಯೋದ ಮೂಲಕ ನಿಮಗೆ ಫ್ಲವರ್ ಫೋಟೋಗ್ರಫಿಯನ್ನು ಚೆನ್ನಾಗಿ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬಹುದು ಅನ್ನುವಂಥ ಮಾಹಿತಿಯನ್ನು ನೀಡಿದ್ದೀನಿ. ಈ ವಿಡಿಯೋ ಜೊತೆಗೆ ನಾನು ಹಲವಾರು ಗಾರ್ಡನ್ಗಳಲ್ಲಿ, ಅದೇ ರೀತಿ ಕಾಡುಗಳಲ್ಲಿ ವೈಲ್ಡಲ್ಲಿ ತೆಗೆದ ವೈಲ್ಡ್ ಫ್ಲವರ್ಗಳು, ಈ ರೀತಿಯ ಫೋಟೋಗಳನ್ನು ಇಲ್ಲಿ ಪ್ರೆಸೆಂಟೇಷನ್ ಮಾಡಿದ್ದೀನಿ. ನೀವು ಇದನ್ನು ನೋಡ್ಕೋಬಹುದು. ಅದೇ ರೀತಿ ಚಾನಲ್ನ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.